ನಮಸ್ಕಾರ ಸ್ನೇಹಿತರೆ, ನಾನು ಬಂಧಿಸ್ತಾಸ್ಥಳದಲ್ಲಿದ್ದೆ. ನಾನೇನು ಇಂಟರ್ನ್ಶಿಪ್ ಬಂದಿದ್ದೆ. ಬರುವಾಗ ನಾನು ಊಟಕ್ಕೆ ಹೋಗ್ತಾಯಿದ್ದೆ. ಊಟಕ್ಕೆ ಹೋಗುವಾಗ ಅನ್ನ ಸಿಕ್ಕ. ಕೇಳಿದೆ, ಊಟ ಮಾಡ್ತೀಯಾ ಅಂತ. ನಾನು ಕೇಳಿದೆ ಅವ್ರ ಹೆಸರು ಏನಂತ. ಅವ್ರಿಗೆ ಕನ್ನಡ ಬರಲ್ಲ ಅಂತೆ, ಹಿಂದಿಯಲ್ಲಿ ಮಾತಾಡ್ತಾಯಿದ್ರು. ಅಕ್ಕ ನಾವು ಕೇಳಿದೆ ಅಂತ ಕೇಳಿದೆ. ಜ್ಯೋತಿ ಅಂತ ಹೇಳಿದ್ರು. ಹೌದಾ ಅಂತ ಊಟ ಕರ್ಕೊಂಡು ಹೋಗ್ತಿದ್ದೆ. ಕ್ಯಾಂಟೀನ್ಗೆ ಏನಾದರೂ ಕರ್ಕೊಂಡು ಹೋಗೋಣ ಸೇರಿದ್ರೆ ಇವತ್ತು ನೋಡೋಣ. ಕ್ಯಾಂಟೀನ್ನಲ್ಲಿ ನನ್ನ ಕೈಯಲ್ಲಷ್ಟು ಸಹಾಯ ಮಾಡ್ತೇನೆ. ನೋಡೋಣ ಬನ್ನಿ. ಭಯ್ಯ आप किधर से? हाँ, झारखंड से। हाँ हाँ, आपका फैमिली है क्या इधर? गाँव का है। हाँ, अब क्या काम करते हैं? पहले कहता था साथ में काम कर हाँ, नहीं होता है क्या? हाँ, अब क्या करते हैं? बच्चे किधर है? गाँव गए हैं। हाँ सरकार मकान दिया, मेरे बनाने हाँ हाँ ಹಾಂ, ಅದು ಸ್ನೇಹಿತರೆ ನಮಸ್ಕಾರ. ಏನಿಲ್ಲ ಸ್ನೇಹಿತರೆ, ಅವ್ರ ಹತ್ರ ನಾನು ಕೇಳಿದೆ ನೀವು ಏನು ಕೆಲಸ ಮಾಡ್ತೀರಾ ಅಂತ. ಆದರೆ ಅವ್ರು ಹೇಳಿದ್ರು ನಾನು ಮನೆ ಕೆಲಸ ಮಾಡ್ತಾಯಿದ್ದೆ. ಅಂದರೆ ಅವರು ಕೂಲಿ ಕಾರ್ಮಿಕರಾಗಿ ದಿನಗೂಲಿ ಕೆಲಸ ಮಾಡ್ತಾಯಿದ್ರಂತೆ. ಆದರೆ ಏನು ಅವ್ರಿಗೆ ಹುಷಾರಿಲ್ಲದಂಗಾಗಿ ಅವ್ರು ಬಿಟ್ಟಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಅವ್ರ ವೈಫ್ನು ಮತ್ತು ಅವ್ರ ಮಕ್ಕಳನ್ನ ಎಲ್ಲರನ್ನೂ ಗೌರ್ಮೆಂಟಿಂದ ಮನೆಗಳು ಬರ್ತಾಯಿದೆ ಅಂತೆ. ಅದಕ್ಕೋಸ್ಕರ ಅವರು ಅಲ್ಲಿ ಊರಿಗೆ ಕಳಿಸಿದ್ದಾರೆ. ಅವ್ರದ್ದು ಈ ಊರಲ್ಲ, ಅವರು ಜಾರ್ಖಂಡಿಂದ ಬಂದಿದ್ದಾರೆ. ಇಲ್ಲಿ ಫ್ಯಾಮಿಲಿ ಇಟ್ಕೊಂಡ್ಬಿಟ್ಟು ಇಲ್ಲೇ ಇದ್ದಾರೆ. ನೋಡೋಣ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡೋಣ. ಕ್ಯಾಂಟೀನಲ್ಲಿ ಊಟ ಕೊಡಿಸ್ತೇನೆ ಇವತ್ತೊಂದು ದಿನ. ನೋಡೋಣ, ನಮಗೆ ದೇವರು ಒಳ್ಳೆ ಮಾಡ್ತಾರೆ ಅಂತ ಹೇಳಿದರೆ ನಾವು ನಮ್ಮ ಕೈಯಲ್ಲಾದಷ್ಟು ಮಾಡೋಣ. ಸಿಕ್ಕರೆ ನಿಮಗೂ ಯಾರಾದರೂ ಈ ಥರದವರು ಹಸುವಿಂದ ಬೆಳೆದಿದ್ರೆ ಅಥವಾ ಹಸು ಅಂತ ಒಂದು ಕೇಳ್ಕೊಂಬಂದರೆ ದಯವಿಟ್ಟು ನಿಮ್ಮ ಕೈಯಲ್ಲಾದಷ್ಟು ಅವ್ರಿಗೆ ಆಹಾರವನ್ನು ನೀಡಿ, ಅಥವಾ ಏನಾದರೂ ಬಿಸ್ಕೆಟು ಬ್ರೆಡ್ಡು ಏನಾದರೂ ಕೊಡಿಸಿ. ಅದರಿಂದ ನಮಗೂ ಒಂದು ಕೊಡಿಸಿದ್ದೀವಿ ಅಂತಹ ಒಂದು ಖುಷಿ ಬರುತ್ತೆ. ಅಷ್ಟೇ ಅಲ್ಲದೆ ಒಂದು ಮಾನವೀಯತೆ ಎಂಬುದು ಉಳಿಯುತ್ತೆ. ಈಗೇನಂತ ಹೇಳಿದರೆ ಯಾರಾದರೂ ಕೇಳಿದರೆ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ, ಮತ್ತು ಅಸಹ್ಯ ಪಡ್ಕೊಳ್ತಾರೆ. ಅಸಹ್ಯ ಪಡ್ಕೊಳ್ಳೋದ್ರಿಂದ ಏನೂ ಆಗಲ್ಲ ಸ್ನೇಹಿತರೆ, ಏನೂ ಆಗಲ್ಲ. ಅದಕ್ಕೋಸ್ಕರ ನಿಮಗೇನಾದರೂ ಈ ಥರದವರು ಸಿಕ್ಕರೆ ಸ್ವಲ್ಪ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡಿಸಿ ಮತ್ತು ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ ಅಷ್ಟೇ. ನೋಡೋಣ ಬನ್ನಿ, ಕ್ಯಾಂಟೀನ್ಗೆ ಹೋಗೋಣ. ಅಂದರೆ ಇಲ್ಲಿ ಸ್ವಲ್ಪ ದೂರ ಇದೆ ಕ್ಯಾಂಟೀನ್, ಅದಕ್ಕೋಸ್ಕರ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೇವೆ. फिर से बोलो भाई, अब क्या बोला? फिर से बोलो, क्योंकि हाँ मत करना। हाँ, मंगलूर में काम करने से जीवन होता है, नहीं तो नहीं होता है। आप काम करो, काम करने तो पैसा आते हैं, आपका जीवन चलता है, नहीं तो नहीं। ನೋಡಿದ್ರಾ ಎಷ್ಟು ಒಳ್ಳೆ ಮನುಷ್ಯ ಅಂತ. ಅವರು ಏನೇ ಅಂತ ಹೇಳಿದ್ರಂದರೆ, ಯಾವತ್ತೂ ಈ ಕಳ್ತನ ಮಾಡಿಬಿಟ್ಟು ದುಡಿದು ಆ ಥರ ಮಾಡೋದಲ್ಲ, ಯಾರನ್ನೋ ಒಬ್ಬರನ್ನ ಮೋಸ ಮಾಡಿಬಿಟ್ಟು ಹಣ ಮಾಡೋದಲ್ಲ. ನಾವು ದುಡ್ಡಿನಿಂದ ಹಣದಿಂದ ಮಾತ್ರ ನಾವು ಜೀವನ ನಡೆಸಬೇಕಂತ ಅವ್ರು ಹೇಳ್ತಿದ್ದಾರೆ. ಇದೇ ಸತ್ಯ ಅಲ್ವಾ ಸ್ನೇಹಿತರೆ? ಕೆಲವೊಮ್ಮೆ ಜೀವನ ಹೇಗಾಗುತ್ತೆ ಅಂತ ಹೇಳಿದರೆ, ಕೆಲವೊಮ್ಮೆ ಊಟ ಮಾಡೋಕ್ಕೂ ಗತಿ ಇರಲ್ಲ. ಆದ್ರೂ ಅವರು ಒಳ್ಳೆ ಮನಸ್ಸು ನೋಡಿ ಕಳ್ತನ ಮಾಡಬಾರ್ದು ಅಂತ ಇನ್ನೊಬ್ರಿಗೆ ಹೇಳ್ಕೊಡ್ತಾರೆ ಅಂತ ಅವರು. ಇದಕ್ಕೇನು ಹೇಳ್ತೀರಾ ನೀವು? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನೋಡೋಣ. ಇವತ್ತು ಏನೋ ಇರ್ಬೋದು, ಅವ್ರು ಎಲ್ಲಿಯವರೇ ಆಗಿರ್ಬೋದು, ಒಂದು ಊಟ ಕ್ಯಾಂಟೀನಲ್ಲಿ ಕೊಡಿಸೋಣ. ಅಂದರೆ ನಾನೇ ನಿಮಗೆ ಏನಪ್ಪ ಎಣಿಸ್ತಾ ಇರ್ಬೋದು, ಏನಪ್ಪ ಇದು ಮಾಡ್ತಾಯಿದ್ದೇನೆ ಅಂದರೆ ಶೋಕಿ ತೋರಿಸ್ತಾ ಇದ್ದೇನೆ ಹಾಗೆ ಹೀಗೆ ಅಂತ. ಅಲ್ಲ ಸ್ನೇಹಿತರೆ, ನಮ್ಮಿಂದ ಆದಷ್ಟು ಇನ್ನೊಂದು ಸಹಾಯ
ಮಾಡೋಣ. ಹೌದಾ? ಏನೇ ಆಗಲಿ ನಾವು ಕೂಡ ಮನುಷ್ಯರು. ಒಬ್ಬ ಮನುಷ್ಯನಾಗ್ಬಿಟ್ಟು ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡುವುದು ಮಾನವೀಯತೆ. ಇವತ್ತು ಹೋಟೆಲಲ್ಲಿ ಅವ್ರಿಗೆ ಊಟ ಮಾಡಿಸೋಣ ಬನ್ನಿ. ಅವ್ರು ಆಮೇಲೆ ಏನು ಹೇಳ್ತಾರೆ ಅಂತ ನಿಮಗೆ ತೋರಿಸ್ತಾನೆ ಬನ್ನಿ. ಸ್ನೇಹಿತರೆ, ಊಟ ಆಯಿತು. ಈಗ ಊಟ ಆಗಿಬಿಟ್ಟು ಈಗ ಹೋಗ್ತಾಯಿದ್ದೇವೆ. ಅವ್ರಿಗೆ ಊಟ ಕೊಡಿಸಿದೆ. ಅವರು ಏನು ಹೇಳ್ತಾರೆ, कैसा था भाई खाना? ठीक है आप? ऐसा चावल खाता है, हाँ घर का नहीं। हाँ 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 इधर मिलता है दूसरा चावल, हाँ उधर कैसा मिलता है चावल? वो मंसूरी मिलता है इधर। मंसूरी टाइगर टाइगर ये बोलते कैसे रंग का कितना है? रंग ठीक है, हाँ। सब कुछ ठीक लगा। हाँ मैंने हम लोग जो खाते हैं ना वो चावल नहीं रहता, नहीं, हाँ 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 बाकी खाना चाहिए। ऐसा ही है। हाँ। अब कैसा लगा खाना? वीडियो मत कीजिए, क्या कर नहीं नहीं नहीं, मेरा ग्रुप पे वो कर रहे तो आपको लाइक आपको हेल्प करते हो वो लोग हाँ ना? मैं हेल्प कर रहा है ना आपको, ऐसा ही लोगों ने हेल्प करते हैं। हाँ कैसे ही है अब लाइक खाना मत वेस्ट करो, क्योंकि खाना तो वो जीवन भरना है ना। खाना मत वेस्ट करो। ಸ್ನೇಹಿತರೆ, ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಊಟ ಚೆನ್ನಾಗಿತ್ತು, ಊಟ ಮಾಡಿಸಿದ್ದೇನೂ ಚೆನ್ನಾಗಿತ್ತು. ನಾನು ಕೇಳಿದೆ ಅವ್ರ ಹತ್ರ ಊಟ ಹೇಗಿತ್ತು ಅಂತ. ಅವ್ರು ಏನಂತ ಹೇಳಿದ್ರೆ, ಚೆನ್ನಾಗಿತ್ತು, ಆದರೆ ನಾವು ತಿನ್ನುವಂತಹ ಅನ್ನಕ್ಕೆ ಮತ್ತು ನಿಮಗೆ ಬೇರೆ ಥರದ್ದಿದೆ. ಅಂದರೆ ಅವರು ಜಾರ್ಖಂಡಲ್ಲೇನೋ ಬೇರೆ ಊಟ ಮಾಡ್ತಾರೆ ಅನ್ನನ, ಆ ಥರ ಇರಲಿಲ್ಲ. ಅಂದರೆ ಅಕ್ಕಿ ಬೇರೆ ಥರ ಇತ್ತು ಅಂತ ಹೇಳ್ತಾರೆ. ಏನು ಹೇಳ್ತೀನಿ, ನಾನಂತೂ ಒಂದು ಖುಷಿ ಇದೆ. ಏನಂತ ಹೇಳಿದರೆ, ಒಬ್ರಿಗೇನೋ ಊಟ ಕೊಡಿಸಿದೆ ಇವತ್ತು ಅಂತ. ಅದು ಏನೇ ಆಗಲಿ, ನನ್ನಿಂದ ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡಿದೆ. ಅದು ಊಟ ಮಾಡೋದು ಬಿಡೋದು ಅವ್ರ ಗೊತ್ತಿದೆ ಅಲ್ವಾ. ನಾವು ಕೊಡಿಸ್ದೆ ಅವ್ರಿಗೆ, ಅವ್ರು ಖುಷಿಯಿಂದ ಹೇಳಿದರು ಊಟ ಚೆನ್ನಾಗಿತ್ತು. ಅದನ್ನು ನಾವು ಮಾಡುವಂತಹ ಊಟ ಅಂದರೆ ಅಕ್ಕಿ ಬೇರೆ ಥರದ್ದು, ಇದು ಬೇರೆ ಥರದ್ದು ಅಂತ ಹೇಳಿದ್ರು. ಏನೇ ಆಗಲಿ ನನಗಂತೂ ಖುಷಿ ಇದೆ. ಅಂದರೆ ನನಗೆ ಇವತ್ತು ಊಟ ಕೊಡಿಸ್ತಿದ್ನ ಅಂತ ಅದು ಖುಷಿ ಇದೆ. ಮತ್ತು ಅವ್ರು ಏನು ಹೇಳಿದ್ರಂತೆ, ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ, ವಿಡಿಯೋ ಮಾಡ್ತಾರೆ ಅವ್ರು ಹೇಳಿದ್ರು ಆ ಥರ. ನಾನು ಹೇಳಿದೆ ಏನಿಲ್ಲ, ನಾನು ವಿಡಿಯೋ ಯಾಕೆ ಮಾಡ್ತೇನೆ ಅಂದರೆ, ನಮ್ಮದೇ ಒಂದು ಗ್ರೂಪ್ ಇದೆ, ಅದರಲ್ಲಿ ನಾನು ಅಪ್ಲೋಡ್ ಮಾಡೋದಲ್ಲ, ನಿಮಗೆ ಹೇಗೆ ನಾನು ಹೆಲ್ಪ್ ಮಾಡಿದೆ ಹಾಗೆಯೇ ಜನರು ಎಲ್ಲರೂ ಹೆಲ್ಪ್ ಮಾಡ್ತಾರೆ ಅಂತ ನಾನು ಅವ್ರಿಗೆ ಹೇಳಿದೆ. ಸ್ನೇಹಿತರೆ, ನನ್ನಿಂದ ಏನು ತಪ್ಪಿಲ್ಲ. ನಾನಂದರೆ ಅವ್ರಿಗೆ ಹೇಳಿದ್ದೆ, ಅಂದರೆ ವಿಡಿಯೋ ಯಾಕೆ ಮಾಡ್ತಿದ್ದಾರೆ ಅಂತ ಕೇಳೋದಕ್ಕೆ ನಾನು ಹೇಳಿದೆ, ಅದೇನು ತಪ್ಪಲ್ಲ. ಅಂದರೆ ಅವರು ಕೇಳಿಬಿಟ್ಟು ಹಾಕಿಸ್ಕೊಳ್ಬೇಕಲ್ವಾ. ಎಲ್ಲೇ ಆಗಲಿ, ಕ್ಯಾಂಟೀನಲ್ಲಾಗಲಿ ಎಲ್ಲೇ ಆಗಲಿ, ನಾವು ಊಟ ಬಡಿಸುವಾಗ ನಾವು ಕೇಳಬೇಕು. ಕೇಳಿದಾಗ ಮಾತ್ರ ಒಂದು ಅವರು ಬಡಿಸುವಾಗ ಕಡಿಮೆ ಆದರೂ ಬಳಸ್ತಾರೆ. ಇಲ್ಲಪ್ಪ ನನಗೆ ಇಷ್ಟು ಬೇಡ, ನಂಗೆ ಕಡಿಮೆ ಹಾಕು ಅಂತ ಹೇಳಿದ್ರೆ ಕಡಿಮೆ ಹಾಕ್ತಾರೆ. ಅವರೇನು ಬೇಡ ಅಂತ ಹೇಳಲ್ಲ ಅಲ್ವಾ. ಏನೇ ಆಗಲಿ, ಊಟ ಅನ್ನೋದು ತುಂಬ ಮನುಷ್ಯನಿಗೆ ಮುಖ್ಯ ಅಲ್ವಾ. ಒಂದಿನ ನೀವು ಊಟ ಮಾಡದಿದ್ದರೆ ಹೇಗಾಗ್ಬೋದು ಹೇಳಿ? ಏನು ಕೆಲಸ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಅವ್ರು ಕೇಳ್ಕೊಂಡು ಬಂದಿದ್ದರು, ದುಡ್ಡು ಕೊಡಿ ನಾವು ಊಟ ಮಾಡಬೇಕು ಅಂತ ಕೇಳ್ಕೊಂಡು ಬಂದಿದ್ದರು. ಅದಕ್ಕೋಸ್ಕರ ನಾನು ಅವ್ರಿಗೆ ಊಟ ಮಾಡಿಸಿದೆ. ಏನೇ ಇರಲಿ, ನನಗಂತೂ ಖುಷಿ ಇದೆ. ಅಂದರೆ ನಾನು ಒಬ್ಬರಿಗೊಬ್ಬರು ಸಹಾಯ ಮಾಡಿದ್ನಲ್ಲ ಅಂತ. ಸಹಾಯ ಮಾಡಿದ್ನಂತ ನಾನೇನು ನಿಮ್ಮ ಹತ್ರ ತೋರಿಕೆ ಮುಂದೆ ಹೇಳ್ತಾ ಇಲ್ಲ ಸ್ನೇಹಿತರೆ. ನನಗೆ ಖುಷಿ ಅನಿಸಿತು. ನಾನೇನು ಈ ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೇನೆ, ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಆದರೆ ನಮಗೆ ಸಮಯ ಸಿಗಲ್ಲ. ಅಂದರೆ ಒಬ್ಬ ಸ್ಟೂಡೆಂಟ್ ಆಗಿಬಿಟ್ಟು ವಿಡಿಯೋ ಮಾಡೋಕ್ಕೂ ಆಗೋಲ್ಲ. ಯಾಕಂದರೆ ಮೊದಲು ನಮಗೂ ಭಯ ಇರುತ್ತೆ, ಏನು ಹೇಳ್ತಾರೋ ಮನೆಯಲ್ಲಿ, ಏನಾದರೂ ತಪ್ಪು ಸಂದೇಶ ಹೋಗ್ಬಿಡುತ್ತಾ ಜನರಿಗೆ. ತಪ್ಪು ಸಂದೇಶ ಹೇಳೋಕ್ಕಿಂತ ತಂದೆ ತಾಯಿ ಬಿಡಲ್ಲ, ಮನೇಲಿ ಒಪ್ಪಲ್ಲ ಅಲ್ವಾ. ಈಗ ನಾವೇನಾದರೂ ಪೋಸ್ಟ್ ಮಾಡಿಬಿಟ್ಟು ಯಾರಾದರೂ ನಮ್ಮ ಸಂಬಂಧಿಕರನ್ನು ನೋಡಿದರೆ ಅಥವಾ ನಮ್ಮ ರಿಲೇಟಿವ್ಸ್ ಯಾರಾದರೂ ನೋಡಿದರೆ
ಬೇರೆ ಬೇರೆ ಥರ ಮಾತಾಡ್ತಾರೆ. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲ್ಲ. ಆದ್ರೂ ಏನೋ ಧೈರ್ಯದಿಂದ ಮಾಡ್ತೇನೆ. ಮುಂದೇನು ಹೀಗೇ ನಿಮ್ಮ ಒಂದು ಸಹಾಯ ಅಥವಾ ಬೆಂಬಲ ಇದ್ದರೆ ಡೈಲಿ ಬ್ಲಾಗ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಒಂದು ಸಹಾಯ ಮತ್ತು ಸಹಕಾರ ನನಗೆ ಬೇಕೇ ಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಕನ್ನಡಿಗರನ್ನ ಉಳಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ. ಹಾಗೇನೂ ಹೋಗಬೇಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡ್ತೇನೆ. ಹೇಳ್ಬೋದು ನೀವು, ಏನಪ್ಪ ಇದು ಚಿಕ್ಕಪ್ಪ ಕಾಣ್ತಾಯಿದ್ದೇನೆ ಅಂತ. ಅಲ್ಲ, ಇದು ನಮ್ಮ ಬಿಲ್ಡಿಂಗ್ ಕೆಳಗೆ ಬರ್ತಾಯಿದೆ, ಅದಕ್ಕೋಸ್ಕರ ಇದು ಕಾಣ್ತಾಯಿದೆ. ನೋಡ್ಬೋದು ಇಲ್ಲಿ ಸ್ವಲ್ಪ ಅಂದರೆ ಮಂಗಳೂರಲ್ಲಿ ಬಿಲ್ಡಿಂಗ್ ಪಕ್ಕ ಬರುವಾಗ ಹೇಳೋದು ಬೀಳ್ತಿದ್ದು ಹಂಗೆ ಕಾಣುತ್ತೆ. ಆಯಿತು ಸ್ನೇಹಿತರೆ, ಇದೇ ಇವತ್ತಿನ ಬ್ಲಾಗ್ ಆಗಿತ್ತು. ಮುಂದಿನ ವಿಡಿಯೋ ಬರ್ತಿದ್ದಾನ. ಅಲ್ಲಿವರೆಗೂ ಮಾಡ್ತಾರೆ. ನಿಮ್ಮ ಒಂದು ಸಹಕಾರ ಬೆಂಬಲದಲ್ಲಿ ಡೈಲಿ ಬ್ಲಾಗ್ ಮಾಡೋಕ್ಕೆ ನೋಡ್ತಾನೆ. ಅಂದರೆ ಓದೋಕ್ಕೆ ಇರುತ್ತೆ, ಅದನ್ನೂ ಮಾಡೋಣ ಅಂತ ಒಂದು ಧೈರ್ಯ ಮಾಡಿದ್ದೀನಿ. ವಿಡಿಯೋಸ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದಾಗಿತ್ತು ಇವತ್ತಿನ ಬ್ಲಾಗ್. ಮುಂದಿನ ವಿಡಿಯೋ ಬರ್ತಿದ್ದಾನ. ಧನ್ಯವಾದಗಳು.